ನಾಯಕತ್ವ ಹೇಗಿದೆ ಸರ್ ಬಿಜೆಪಿಲಿ? ಯುವ ನಾಯಕತ್ವ ವಿಜಯೇಂದ್ರ ನಿಮ್ಮ ಜೊತೆ? ವಿಜಯೇಂದ್ರದ್ದು ಅಲ್ಲ, ವಿಜಯೇಂದ್ರ ನಾಯಕತ್ವ ಪೂರಕವಾಗಿ ಸ್ವಲ್ಪ ಅವರು ಹಿರಿಯರನ್ನ ಕಾನ್ಫಿಡೆನ್ಸ್ ತಗೊಂಡು ಪ್ರಾರಂಭದಲ್ಲಿ ಅದು ಮಾಡಿದ್ರೆ ಎಲ್ಲ ಒಂದು ಕಡೆ ಅದು ಎಲ್ಲ ಸರಿ ಹೋಗ್ಬಿಡ್ತಿತ್ತು. ಕೆಲವು ನಾಯಕರು ಮೊದಲಿಂದ ಸ್ವಲ್ಪ ಪೂರ್ವಗ್ರಹ ಪೀಡಿತರಾಗಿ ಕೆಲವರೆಲ್ಲ ಯಡಿಯೂರಪ್ಪ ಸಾಹೇಬ್ ಕಡೆಯಿಂದ ಇರ್ಬೇಕು ನನಗದ. ಯಾಕಂದ್ರೆ ನಾನು ಪಕ್ಷಕ್ಕೆ ಹೊಸಬ, ಕರೆಕ್ಟ್, ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹೊಸಬ. ನಾನು ಅದರ ವಿಶ್ಲೇಷಣೆ, ಆಂತರಿಕ ವಿಚಾರಗಳನ್ನು ವಿಶ್ಲೇಷಣೆ ಮಾಡುವಷ್ಟು ನನಗೆ ಅನುಭವ ಇಲ್ಲ. ಆದ್ರೆ ಎಲ್ಲ ಒಂದು ಕಡೆ ಅವರು ಅಧಿಕಾರಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆದ ಕೂಡಲೇ ಹಿರಿಯರ ಸ್ವಲ್ಪ ಮಾರ್ಗದರ್ಶನ ತಗೊಂಡು ಅವ್ರಿಗೆ ಕಾನ್ಫಿಡೆನ್ಸ್ ತಗೊಂಡಿದ್ರೆ ಸಮಸ್ಯೆ ಇಲ್ಲದೆ ಇವತ್ತು ಪಕ್ಷ ಸದೃಢ ಸಂಘಟನೆ ಆಗ್ತಿತ್ತು ಅಷ್ಟೇ. ಅದೇ ನನ್ನ ಸಲಹೆ. ಈಗಲೂ ಏನಿಲ್ಲ, ಟೈಮ್ ಇದೆ, ಇನ್ನು 3 ವರ್ಷ ಇದೆ, ಟೈಮ್ ಇದೆ. ಯತ್ನಾಳ್ ವಾಪಸ್ ಬರ್ಬೇಕು ಅನ್ಸುತ್ತಾ? ಯತ್ನಾಳ್ ಅವರು ಮತ್ತೆ ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೆ ಒಂದು ಬಲ ಬರ್ತದೆ. ಎಸ್. ಒಂದು ಏನಂದ್ರೆ ಅವರು ಸ್ವಲ್ಪ ಮಿತಿಯಲ್ಲಿ ಸ್ವಲ್ಪ ಅವರು ಮಾಧ್ಯಮದಲ್ಲಿ ಸ್ವಲ್ಪ ಕಠೋರವಾಗಿ ಟೀಕೆ ಮಾಡ್ತಾರೆ. ಅಂದ್ರೆ ಅವರು ಸ್ವಲ್ಪ ನಿಷ್ಠುರವಾದಿ. ಹೌದು. ಈ ರಾಜಕಾರಣ ಅಂದ್ರೆ ಬಹಳ ಕಠೋರತೆಗೆ ಈಗ ಅವಕಾಶ ಇಲ್ಲ. ಯಾಕಂದ್ರೆ ಇದು ಪಕ್ಷದಲ್ಲಿ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನ ಇದರಲ್ಲಿ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಭಿನ್ನ ಭೇದಗಳು ಎಲ್ಲರದ್ದು ಇರ್ತದೆ. ಆದ್ರೆ ಅದು ಸ್ವಲ್ಪ ವ್ಯಕ್ತಪಡಿಸಲಿಕ್ಕೆ ಅದಕ್ಕೊಂದು ಸಾಫ್ಟ್ ಟಚ್ ಇರ್ತದೆ. ಉಗ್ರವಾಗಿ ನಾವು ಪ್ರತಿಭಟನೆ ಮಾಡಬಹುದು ಯಾವುದೇ ಪಕ್ಷದ ಆಂತರಿಕ ವಿಚಾರದಲ್ಲಿ. ಅವ್ರು ಸ್ವಲ್ಪ ಮೊದಲಿಂದ ಕಠೋರವಾಗಿ ಮತ್ತು ಉಗ್ರವಾಗಿ ಪ್ರತಿಭಟಿಸುವಂಥ ವ್ಯಕ್ತಿತ್ವ ಅವ್ರದ್ದು. ಹಾಗಾದ್ರೆ ತಮಗೆ ಯಾವುದು ಸರಿ ಕಾಣೋದಿಲ್ಲ ಅದ್ರ ಬಗ್ಗೆ ಅವ್ರ ಸ್ವಭಾವ ಅದ. ಆ ಸ್ವಭಾವ ಸ್ವಲ್ಪ ಎಲ್ಲ ಒಂದ್ ಕಡೆ ಇರಿಸುಮುರುಸಾಗ್ಯದ ಪಕ್ಷಕ್ಕೆ. ಅದು ಸರಿ ಹೋದ್ರೆ ಆ ಪಕ್ಷಕ್ಕೆ ಒಳ್ಳೇದು, ಅವ್ರಿಗೆ ಒಳ್ಳೇದು. ಓಕೆ, ನಾನು ನಿಮಗೆ ನೇರವಾಗಿ ಕೇಳೋವಂಥದ್ದು, ಬಿಜೆಪಿಲಿ ಸೈಲೆಂಟ್ ಆಗಿದ್ರೆ ಮಾತ್ರ ಅವಕಾಶ ಅನ್ನೋದು ನಿಮ್ಗೂ ಅರ್ಥ ಆಗಿದೆನಾ ಅಥವಾ ಅದು ಸತ್ಯನಾ? ಅಂದ್ರೆ ನಾನು ಸೈಲೆಂಟ್ ಆಗಿ ನಾವು ಏಡಿಗಳ ತರ ಕುತ್ಕೊಳ್ಳೋದು ಅಂತ ಹೇಳಿಲ್ಲ. ಕರೆಕ್ಟ್. ಆದ್ರೆ ಅದಕ್ಕೊಂದು ವೇದಿಕೆಯಲ್ಲಿ, ಯಾವ ಪ್ರಾಪರ್ ವೇದಿಕೆಯಲ್ಲಿ ಯಾವ ರೀತಿ ಸಾಫ್ಟ್ ಆಗಿ ನಾವು ಹೇಳಬೇಕಾಗ್ತದೆ. ತಂದೆ ಮಕ್ಳಿಗೆ ಬೈತಿರ್ತಾನೆ, ಕರೆಕ್ಟ್. ಯಾವ ತರ ಬೈತಾನೆ? ಹೌದು, ಪ್ರೀತಿ ಇರುತ್ತೆ ಅಷ್ಟೇ. ಎನಿಮಿಗಳು ಬೈದಂಗೆ ಬೈತಾರೆ, ಬೇಂಗಿಲ್ಲ. ಕರೆಕ್ಟ್. ಆ ತರ ಸಾಫ್ಟ್ ಆಗಿ ಮಾತಾಡೋದು ಇರ್ತದೆ. ಓಕೆ. ಅಲ್ಲ, ಯಾಕೆಂದ್ರೆ ಇದೇ ಪಕ್ಷ ತುಂಬಾ ಕಷ್ಟಪಟ್ಟಂತ ಈಶ್ವರಪ್ಪ ಅವ್ರನ್ನ ನಿರ್ಲಕ್ಷಿಸ್ತು. ಪ್ರತಾಪ್ ಸಿಂಹ ಮಾಡಿದ ತಪ್ಪೇನು ಗೊತ್ತಾಗಿರಲ್ಲ. ಅನಂತಕುಮಾರ್ ಹೆಗಡೆ ಬಗ್ಗೆ ಸಾಕಷ್ಟು ನೆಗೆಟಿವ್ ಇತ್ತು. ಓಕೆ, ಇಂತಹ ಪರಿಸ್ಥಿತಿಗಳಲ್ಲಿ ತುಂಬಾ ಜನಕ್ಕೆ ಟಿಕೆಟ್ ಕೈ ತಪ್ಪಿತು. ಬಿಜೆಪಿ ಅಂತ ಬಂದಾಗ ಅಭ್ಯರ್ಥಿಗಳೇ ಸಿಗ್ಲಿಲ್ಲ ಲೋಕಸಭೆಗೆ. ವಿಧಾನಸಭೆಯಲ್ಲಿ ಸೋತವ್ರನ್ನೆಲ್ಲ ಲೋಕಸಭೆ ಕಳಿಸ್ಬಿಟ್ರು. ಬೊಮ್ಮಾಯಿ ಅವ್ರು ಗೆದ್ದಿಲ್ಲ, ಅವ್ರನ್ನೂ ಕಳಿಸ್ಬಿಟ್ರು. ನೆಕ್ಸ್ಟು JDS ಜೊತೆಗಿನ ಮೈತ್ರಿ ಅಂತ ಬಂದಾಗ ನಿಜಕ್ಕೂ ಅವಕಾಶ ಬಿಜೆಪಿಗೆ ಅಭ್ಯರ್ಥಿಗಳು ಇದ್ದಾರ? ಅಟ್ಲೀಸ್ಟ್ ಒಂದು 150ರಿಂದ 170 ಕ್ಷೇತ್ರದಲ್ಲಾದ್ರೂ ಬಿಜೆಪಿ ಅಭ್ಯರ್ಥಿಗಳು ಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಒಟ್ಟಾರೆ ಪಕ್ಷ ಅನಾಲಿಸ್ ಮಾಡಿದಾಗ? ಈ JDS ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಡೆ ಲಾಭ ಇದೆ, ಒಂದು ಕಡೆ ನಷ್ಟ ಎರಡೂ ಇದೆ. ಲಾಭ ನಷ್ಟ ಎರಡೂ ಇದೆ. ಹೌದು. ಯಾಕಂದ್ರೆ ಬಿಜೆಪಿಗೆ ಜನತಾದಳ ಪಕ್ಷಕ್ಕೆ JDS ಪಕ್ಷಕ್ಕೆ ಸ್ವಲ್ಪ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಇತ್ತು ಎಲ್ಲ ಕಡೆ. ಹೌದು, ನಿಜ. ಈಗ ಅದು ಕನ್ಸಲ್ಟೇಟ್ ಆಯ್ತು ಒಂದ್ ಸೈಡ್. ಹೌದು. ಒಂದು ಕಡೆ ನೀವು ಓಲ್ಡ್ ಮೈಸೂರಲ್ಲಿ ಪಕ್ಷಕ್ಕೆ ಲಾಭ ಆಗ್ತದೆ JDS ಇಂದ. ಕರೆಕ್ಟ್. ಅದು ರೆಸ್ಟ್ ಆಫ್ ದಿ ಏರಿಯಾದಲ್ಲಿ ಏನು ಮೈನಾರಿಟಿ ವೋಟ್ ಬ್ಯಾಂಕ್ ಡಿವೈಡ್ ಆಗ್ತಿತ್ತು, ಅದು ಕಾಂಗ್ರೆಸ್ ಕನ್ಸಲ್ಟೇಷನ್ ಆಯ್ತು. ಈಗ ಅದು ಒಂದ್ ಕಡೆ ಲಾಭನ ಆಯ್ತು, ಒಂದ್ ಕಡೆ ನಷ್ಟನ ಆಯ್ತು. ತುಂಬಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕೂಡ ಗೊಂದಲ ಆಗುತ್ತೆ ಮೈತ್ರಿ ಇದ್ರೆ. ದೇವದುರ್ಗವೂ ಸೇರಿದಂತೆ, ಹಾಸನವೂ ಸೇರಿದಂತೆ. ಆದ್ರೆ ಅಲ್ಲ, ಇವತ್ತಿನ ಅಧಿಕಾರದಲ್ಲಿ ಇದ್ದವ್ರದ್ದು ನಾಳೆ ಹಣೆ ಬರಿ ಏನಾಗ್ತದೆ ಗೊತ್ತಿಲ್ಲ. ಅವ್ರ ಏನ ಪ್ರಸ್ತುತ ಈಗ ಸಾಂದರ್ಭಿಕವಾಗಿ ಈಗ ಆ ಎಲೆಕ್ಷನ್ ಚುನಾವಣೆ ಈಕ್ವೇಷನ್ ಏನಾಗ್ತದೆ, ಕೆಲವು ಇವ್ರು ಬೇಡ ಇವ್ರು ಬೇಗ ಅನಿವಾರ್ಯವಾಗಿ ಒಪ್ಕೊಂಡು ಒಬ್ಬರನ್ನ ಯಾವುದೋ ವಿರೋಧ ಅಲಿಯಲ್ಲಿ, ಅಧಿಕಾರದ ವಿರೋಧಿ ಅಲಿಯಲ್ಲಿ ಒಬ್ಬರಿಗೆ ಬೇರೆಯವ್ರ ತೀರ್ಮಾನ ಕೊಟ್ಟಿದ್ದಾರೆ ಆಗಿನ ಸಂದರ್ಭದಲ್ಲಿ. ಆ ಒಂದು ಸಿಟ್ಟಿತ್ತು ಜನರಿಗೆ. ಹೌದು. ಅದು ನಾಳೆ ಇರಲ್ಲ. ಚುನಾವಣೆ ಬಂದಾಗ ಬಹಳ ಬದಲಾವಣೆ ಆಗ್ತದೆ. ಈಗ 30, 25, 40 ಸಾವಿರ 50 ಸಾವಿರ ಲಕ್ಷ ಗೆದ್ದವರು ಡಿಪಾಸಿಟ್ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ ಅವ್ರಿಗೆ. ನಿಜ. ಅದು ಪಕ್ಷದವ್ರು ನೋಡ್ತಾರೆ ಆಮೇಲೆ ಚುನಾವಣೆ ಬಂದಾಗ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.